ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬ ಗಮನಿಸಿರ್ತೀರಾ ಒಂದು ಸಂಖ್ಯೆಯನ್ನ, ಅದು 1111 ಅಂದರೆ 11 ಗಂಟೆ 11 ನಿಮಿಷ. ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟೀಸ್ವರೆಗೂ ಕೂಡ ಅದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ತಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಶೇರ್ ಮಾಡಿರ್ತಾರೆ. ಹಾಗಾದ್ರೆ ಈ ಸಂಖ್ಯೆಯ ಒಂದು ಸ್ಪೆಷಾಲಿಟಿ ಏನು? ಯಾವ್ಯಾವ ಸಂದರ್ಭದಲ್ಲಿ ಇದನ್ನ ಪವರ್ಫುಲ್ ಅಂತ ಪರಿಗಣಿಸಲಾಗುತ್ತೆ? ಅದರಲ್ಲೂ ಈ ಮ್ಯಾರಿಡ್ಗಳಿಗೆ ಇದು ತುಂಬಾನೇ ಪವರ್ಫುಲ್ ಆಗಿ ಎಫೆಕ್ಟ್ ಬೀರುತ್ತಾ? ಸೊ ಈ ಕುರಿತಂತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚಿತವಾಗಿ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಈ ಸ್ಪೆಷಲ್ ಸಂಖ್ಯೆನ ಉಲ್ಲೇಖ ಮಾಡಿದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಈ ನಂಬರ್ ಸ್ಪೆಷಾಲಿಟಿ ಏನು ಅಂತ ಡೀಟೇಲ್ ಆಗಿ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ವೆಲ್, ದರ್ಶನ್ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ರದ್ದಾದ್ಮೇಲೆ ಈಗ ಜೈಲು ಪಾಲಾಗಿದ್ದಾರೆ. ತಮ್ಮ ಸಿನಿ ಕರಿಯರ್ ಏನು ಅಂತ ಹೇಳಿ ಏಕಾಂಗಿಯಾಗಿ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಜೊತೆಯಲ್ಲಿ ಈಗ ವಿಜಯಲಕ್ಷ್ಮಿ ಮುಂದೆ ತುಂಬಾನೇ ಟಾಸ್ಕ್ಗಳಿದೆ. ಒಂದು ಕಡೆ ಫಸ್ಟ್ಗೆ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಾದ್ಮೇಲೆ, ಅಂದ್ರೆ ಮೆಡಿಕಲ್ ಬೇಲ್ ಸಿಕ್ಕಾದ್ಮೇಲೆ ತುಂಬಾನೇ ಟೆಂಪಲ್ ರನ್ ಅಲ್ಲಿ ವಿಜಯಲಕ್ಷ್ಮಿ ಬ್ಯುಸಿ ಆಗಿದ್ರು. ಅವಾಗ ದರ್ಶನ್ ಅವರು ಕೂಡ ಫ್ಯಾಮಿಲಿಯ ಇಂಪಾರ್ಟೆನ್ಸ್ ಏನು, ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಟ್ಟಿದ್ರು ಅನ್ನೋದನ್ನು ಕೂಡ ನಾವು ರೀಸೆಂಟ್ ಆಗಿ ಅವರು ಮತ್ತೆ ಜೈಲ್ಗೆ ಹೋಗೋ ಮುಂಚೆ ನೋಡಿದ್ವಿ. ಸೊ ಅವರು ಜೈಲು ಪಾಲಾದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಈ 1111 ಸ್ಪೆಷಲ್ ನಂಬರ್ ಏನಿದೆ ಅದನ್ನ ಮೆನ್ಷನ್ ಮಾಡೋ ಮುಖಾಂತರ ದರ್ಶನ್ ಫೋಟೋ ಒಂದನ್ನ ಹಾಕೊಂಡಿದ್ರು. ಹಾಗಾದ್ರೆ ಈ 1111 ಸ್ಪೆಷಾಲಿಟಿ ಏನು? ದಂಪತಿಗಳ ಪಾಲಿಗೆ ಇದು ಬಹಳ ವಿಶೇಷ ನಂಬರ್ ಆಗುತ್ತಾ? ಇದೇನ್ ಸೂಚನೆಯನ್ನ ಕೊಡುತ್ತೆ? ಸೊ ಆ ಬಗ್ಗೆ ನಾನೀಗ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. 1111 ಅಂದ್ರೆ 11 ಗಂಟೆ 11 ನಿಮಿಷವನ್ನ ಒಂದು ಸ್ಪೆಷಲ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದು ತುಂಬಾನೇ ಪವರ್ಫುಲ್ ಅಂತೇಳಿ ಆಧ್ಯಾತ್ಮಿಕವಾಗಿ ವಿಶ್ಲೇಷಣೆಗಳಿದೆ. ಅಂದ್ರೆ ಒಂದು ಶುಭ ಕೆಲಸವನ್ನ ಮಾಡುವಾಗ ಈ ನಂಬರ್ ಅನ್ನ ಸೂಚಿಸಿದ್ರೆ ನಾವು ಅಥವಾ ಹೇಳ್ಕೊಂಡ್ರೆ, ಪದೇ ಪದೇ ಹೇಳ್ತಾ ಇದ್ರೆ, ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ ನಮ್ ಜೊತೆಗಿದೆ, ಅಲ್ಲಿರುವಂತ ದೇವತೆಗಳಿಂದ ನಮ್ಗೆ ಶುಭ ಸಂದೇಶ ಬರುತ್ತೆ, ನಾವು ಮಾಡುವಂತ ಕೆಲಸಗಳು ಕೈಗೂಡುತ್ತೆ ಅಂತ ಹೇಳಿ ಒಂದು ನಂಬಿಕೆಗಳಿದೆ. ಇತ್ತೀಚಿನ ದಿನಗಳಲ್ಲಿ ಈ ನಂಬರ್ ತುಂಬಾನೇ ಟ್ರೆಂಡ್ ಆಗಿರೋದನ್ನ ನೀವು ಗಮನಿಸ್ಕೊಂಡಿರ್ಬೋದು. ಸೊ ಇನ್ನು ದಂಪತಿಗಳ ಪಾಲಿಗೆ ಇದು ತುಂಬಾನೇ ವಿಶೇಷನ, ತುಂಬಾ ವರ್ಕ್ ಆಗುತ್ತಾ ಈ ನಂಬರ್? ಅದಕ್ಕೆ ಉತ್ತರವನ್ನ ಹೇಳೋದಾದ್ರೆ, ಅಂದ್ರೆ ಆಧ್ಯಾತ್ಮಿಕ ಚಿಂತಕರ ವಿಶ್ಲೇಷಣೆ ಮಾಡೋ ಪ್ರಕಾರ ಈ ದಂಪತಿಗಳು ಈ ನಂಬರ್ ಅನ್ನ ಪದೇ ಪದೇ ಹೇಳ್ತಾ ಇದ್ರೆ ಅಥವಾ ಯೂಸ್ ಮಾಡ್ತಾ ಇದ್ರೆ ವಿ ಆರ್ ಟೀಮ್, ಸೊ ಅಂದ್ರೆ ನಮ್ಮ ದಾಂಪತ್ಯ ಅಥವಾ ನಮ್ಮ ಜೀವನ ಗಟ್ಟಿಗೊಳ್ತಾ ಹೋಗುತ್ತೆ ಅಂತ ಹೇಳಿ ದಂಪತಿಗಳ ಪಾಲಿಗೆ ಇದು ವಿಶೇಷವಾದ ನಂಬರ್ ಅಂತ ಕನ್ಸಿಡರ್ ಮಾಡ್ತಾರಂತೆ. ಇನ್ನು ಶುಭ ಸಂದೇಶಗಳು ಬರುತ್ತೆ ಆರಂಭದಲ್ಲಿ, ಅಥವಾ ನಾವೇನಾದ್ರೂ ಲೈಫಲ್ಲಿ ಫಸ್ಟ್ ಟೈಮ್ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಈ 1111 ನಂಬರ್ ಅನ್ನ ಹೇಳ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇನ್ನು ನಮ್ಮ ಕನಸುಗಳು ಏನಿದೆ, ಸೊ ಅದನ್ನ ಇದು ರಿಪೀಟೆಡ್ಲಿ ಹೇಳ್ತಾ ಇದ್ರೆ ಈಡೇರುತ್ತೆ ಅಂತಾನು ಒಂದು ನಂಬಿಕೆ ಆಧ್ಯಾತ್ಮಿಕವಾಗಿದೆ. ಅಂದ್ರೆ ಸೈಂಟಿಫಿಕಲಿ ಈ ನಂಬರ್ ಅನ್ನ ಯೂಸ್ ಮಾಡಿದ್ರೆ ಈ ತರ ಯೂನಿವರ್ಸ್ ನಮ್ ಜೊತೆಗಿರುತ್ತೆ ಅಥವಾ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ, ನಮ್ ಕನಸೆಲ್ಲ ಈಡೇರುತ್ತೆ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ. ಬಟ್ ಇದೊಂದು ನಂಬಿಕೆ ಅಷ್ಟೇ. ಬಟ್ ನಾನು ಹೇಳ್ದಂಗೆ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ತುಂಬಾ ಜನ ಇದನ್ನ 1111 ಅಂತ ಶೇರ್ ಮಾಡ್ತಿರೋದ್ರಿಂದ ತುಂಬಾ ಜನ ಅದನ್ನ ಫಾಲೋ ಮಾಡ್ತಿದ್ದಾರೆ. ತುಂಬಾ ಜನ ಹೇಳೋದು ಇದು ನಮಗೆ ನಿಜಕ್ಕೂ ವರ್ಕ್ ಆಗಿದೆ, ಸೈಂಟಿಫಿಕಲಿ ಇದು ಪ್ರೂವ್ ಆಗಿದೆಯೋ ಬಿಟ್ಟಿದೆಯೋ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ ಲೈಫಲ್ಲಂತೂ ಒಳ್ಳೇದಾಗಿದೆ, ಹಾಗಾಗಿ ಈ 1111 ನಂಬರ್ನ ನಾವು ನಂಬ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ವಿಜಯಲಕ್ಷ್ಮಿ ಪಾಲಿಗೂ ಈ ನಂಬರ್ ಒಂದು ಲಕ್ಕಿ ನಂಬರ್ ಆಗುತ್ತಾ, ಪವರ್ಫುಲ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ನ್ಯೂಸ್ 18 ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.